ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಉತ್ತರ ಕನ್ನಡ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಆದ ಕೆಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸಂಬಂಧಿಸಿ 4 ಕ್ಷೇತ್ರಗಳ ಎಣಿಕೆ ಹಾಗೂ ಫಲಿತಾಂಶ ಘೋಷಣೆ ಶನಿವಾರ ನಡೆದಿದ್ದು, ಪ್ರತಿಷ್ಠಿತ ಎನಿಸಿಕೊಂಡಿದ್ದ ಹಾಲು ಉತ್ಪಾದಕರ ಕ್ಷೇತ್ರದಲ್ಲಿ ಚೀಟಿ ಆಯ್ಕೆಯ ಮೂಲಕ ಸುರೇಶ್ ಚಂದ್ರ ಹೆಗಡೆ ಕೆಶಿನ್ಮನೆ ಗೆಲುವು ಸಾಧಿಸಿದ್ದಾರೆ. ಚೀಟಿ ಎತ್ತುವ ಮೂಲಕ ಕೆಡಿಸಿಸಿ ಬ್ಯಾಂಕಿನ ನಿರ್ದೇಶಕ ಸ್ಥಾನಕ್ಕೆ ಸುರೇಶ್ ಚಂದ್ರ ಹೆಗಡೆ ಕೆಶಿನ್ಮನೆ ಮತ್ತೊಮ್ಮೆ ಆಯ್ಕೆಯಾಗಿದ್ದಾರೆ. ಚುನಾವಣಾಧಿಕಾರಿ ಕುಮಾರಿ ಕಾವ್ಯರಾಣಿ ಅವರ ಸೂಚನೆ ಮೇರೆಗೆ ಎನ್ಎಸ್ ಹೆಗಡೆ ಚೀಟಿ ಎತ್ತಿದ್ರು. ಒಟ್ಟಾರೆ ಕೆಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹಾಲಿ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಬಣದಿಂದ 16 ಸ್ಥಾನದಲ್ಲಿ 8 ನಿರ್ದೇಶಕರು ಆಯ್ಕೆಯಾಗಿದ್ದು, ಇನ್ನು 5 ಕ್ಷೇತ್ರಗಳ ಫಲಿತಾಂಶ ನ್ಯಾಯಾಲಯದ ಆದೇಶದ ಮೇರೆಗೆ ನಿಂತಿದೆ. ನಗರದ ಕೆಡಿಸಿಸಿ ಬ್ಯಾಂಕ್ ಮುಖ್ಯ ಕಚೇರಿಯಲ್ಲಿ ಚುನಾವಣಾಧಿಕಾರಿ ಕಾವ್ಯರಾಣಿ ಅವರ ನೇತೃತ್ವದಲ್ಲಿ ಮತ ಎಣಿಕೆ ಕಾರ್ಯ ನಡೆದಿದ್ದು, ಹಾಲು ಒಕ್ಕೂಟ ಕ್ಷೇತ್ರದಿಂದ ಸುರೇಶ್ ಚಂದ್ರ ಹೆಗಡೆ ಕೆಶಿನ್ಮನೆ ಹಾಗೂ ಈ ಮೊದಲೇ ತಿಳಿದಿದ್ದ ರವಿ ಹೆಗಡೆ ಹುಳಗೋಳ್, ಎಂಎ ಹೆಗಡೆ ಶಿರಸಿ, ಹಾಲಿ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಆಯ್ಕೆಯನ್ನ ಘೋಷಿಸಿ ಗೆಲುವಿನ ಪ್ರಮಾಣ ಪತ್ರವನ್ನ ನೀಡಲಾಯಿತು. 16 ನಿರ್ದೇಶಕರ ಚುನಾವಣೆಗಳಿಗಾಗಿ 25/10/2025 ಚುನಾವಣೆಯ ದಿನಾಂಕವನ್ನು ನಿಗದಿಗೊಳಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು 11/7/2025 ಅಧಿಸೂಚನೆಯನ್ನು ಹೊರಡಿಸಿರುತ್ತಾರೆ. ಅದರಂತೆ 25/9/2025 ಇದರ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಗಾಗಿ ನಮೂನೆ 12 ಮೂಲಕ ಚುನಾವಣಾಧಿಕಾರಿಯಾದ ನಾನು ಚುನಾವಣಾ ನೋಟಿಸ್ ಅನ್ನು ಹೊರಡಿಸಿ ಚುನಾವಣಾ ವೇಳಾಪಟ್ಟಿಯನ್ನ ಪ್ರಕಟಿಸಿರ್ತೇನೆ. ಅದರ ಪ್ರಕಾರ ಚುನಾವಣಾ ವೇಳಾಪಟ್ಟಿಯ ಪ್ರಕಾರ 13/10/2025 17/10/2025 ಸ್ಪರ್ಧಿಸಲು ಇಚ್ಛಿಸುವಂತಹ ಅಭ್ಯರ್ಥಿಗಳಿಗೆ ನಾಮಪತ್ರವನ್ನು ಸ್ವೀಕರಿಸಲಾಗಿರುತ್ತೆ. ಹಾಗೆಯೇ 18/10/2025 ರಿಟರ್ನಿಂಗ್ ಅಧಿಕಾರಿಗಳು ನಾಮಪತ್ರ ಪರಿಶೀಲನೆಯ ಕಾರ್ಯ ಕೈಗೊಂಡು ಸಿಂಧುತ್ವ ಹೊಂದಿರುವಂತಹ ನಾಮನಿರ್ದೇಶಿತ ಅಭ್ಯರ್ಥಿಗಳ ಪಟ್ಟಿಯನ್ನ ನಮೂನೆ 14ರಲ್ಲಿ ಪ್ರಕಟಿಸಿರುತ್ತೇವೆ. ಹಾಗೆ ಉಮೇದುವಾರರ ನಾಮಪತ್ರವನ್ನು ಹಿಂಪಡೆಯಲು ದಿನಾಂಕ 19/10/2025 ಮಧ್ಯಾಹ್ನ 3 ಗಂಟೆವರೆಗೆ ಕಾಲಾವಕಾಶ ನೀಡಲಾಗಿತ್ತು. ನಾಮಪತ್ರ ಹಿಂಪಡೆಯುವಿಕೆಯ ನಂತರ ಈ ಕೆಳಗಿನ 3 ಕ್ಷೇತ್ರಗಳಲ್ಲಿ ಅವಿರೋಧ ಆಯ್ಕೆಯಾಗಿರ್ತಾರೆ. ಒಂದು ಅಂಕೋಲ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಬೀರಣ್ಣ ಅವರು, ಹೊನ್ನಾವರ ತಾಲೂಕಿನ ಕ್ಷೇತ್ರದಿಂದ ವಿ.ಕೆ. ವಿಶಾಲ್ ಅವರು, ಭಟ್ಕಳ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಕ್ಷೇತ್ರದಿಂದ ಮಕ್ಕಳ ಸುಬ್ಬವೈದ್ಯರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಮುಂದುವರೆದು ದಿನಾಂಕ 25/10/2025 ಬ್ಯಾಂಕಿನ ಚುನಾವಣೆ ಜರುಗಿದ್ದು, ಈ ಕೆಳಗಿನ ಕ್ಷೇತ್ರಗಳ ಚುನಾವಣಾ ಫಲಿತಾಂಶವನ್ನ ಅದೇ ದಿನ ಅಂದ್ರೆ 25/10 ಘೋಷಿಸಿರುತ್ತೇವೆ. ಮುಂಡಗೋಡು ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಅಮ್ಮಣ್ಣ ಬಾಬಾಲ ನಾಯ್ಕರವರು, ಹಳಿಯಾಳ ತಾಲೂಕಿನ ಕ್ಷೇತ್ರದಿಂದ ಶ್ರೀಕಾಂತ್ ಲಕ್ಷ್ಮಣ್ ಗೋಟ್ನೇಕರ್ ಅವರು, ಕುಮಟಾ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದಿಂದ ರಾಜಗೋಪಾಲ್ ಮಹದೇವ್ ಅಡಿಯವರು, ಜೊಯ್ಡಾ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಕೃಷ್ಣ ಶಾಂತ ದೇಸಾಯಿ ಅವರು ಕ್ರಮಬದ್ಧವಾಗಿ ಚುನಾಯಿತರಾಗಿರುತ್ತಾರೆ. ಬಾಕಿ ಇರುವ ಮತಕ್ಷೇತ್ರಗಳಿಗೆ ಇಂದು ಅಂದ್ರೆ ದಿನಾಂಕ 29/11/2025 ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದ ಅಂತಿಮ ಆದೇಶದಂತೆ ಈ ಕೆಳಗಿನ 4 ಕ್ಷೇತ್ರಗಳಿಗೆ ಇಂದು ಮತ ಎಣಿಕೆ ಹಾಗೂ ಫಲಿತಾಂಶವನ್ನ ಘೋಷಿಸಲಾಗಿರುತ್ತೆ. ಇದರಲ್ಲಿ ಸಿರ್ಸಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಮಹಾಬಲೇಶ್ವರ ಅನಂತ್ ಹೆಗಡೆಯವರು 13 ಮತಗಳನ್ನು ಪಡೆದು ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾದ ನಾನು ಘೋಷಿಸುತ್ತೇನೆ. ಹಾಗೆಯೇ ಯಲ್ಲಾಪುರ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಶಿವರಾಮ್ ಮಹಾಬಲೇಶ್ವರ ಹೆಬ್ಬಾರ್ ಅವರು 10 ಮತಗಳನ್ನು ಪಡೆದು ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದಾರೆ ಎಂದು ಈ ಮೂಲಕ ಘೋಷಿಸುತ್ತೇನೆ. ತಾಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ರವಿ ಗಜಾನನ ಹೆಗಡೆ ಅವರು 6 ಮತಗಳನ್ನ ಪಡೆದು ಕ್ರಮಬದ್ಧವಾಗಿ ಚುನಾಯಿತರಾಗಿರ್ತಾರೆ ಎಂದು ಘೋಷಿಸುತ್ತೇನೆ. ಹಾಗೆಯೇ ಹಾಲು ಉತ್ಪಾದಕರ ಅಥವಾ ಕೂಲಿಕಾರರ ಇತರೆ ಸಹಕಾರಿ ಸಂಘಗಳ ಫಾರ್ಮಿಂಗ್ ಸಹಕಾರಿ ಸಂಘಗಳ ಮತಕ್ಷೇತ್ರದ ನಿರ್ದೇಶಕರ ಚುನಾವಣೆಗೆ ದಿನಾಂಕ 25/10/2025 ನಾವು ಮತದಾನ ಅಂಕಿಅಂಶವನ್ನ ಮಾಡಿರ್ತೇವೆ. ಹಾಗೆಯೇ ಇಂದು ಸೀಲ್ಡ್ ಕವರ್ನಲ್ಲಿಟ್ಟ 17 ಮತಗಳನ್ನ ನಾವು ಕೌಂಟ್ ಮಾಡಿರ್ತೇವೆ. ಅದಾದ ನಂತರ ನಮಗೆ ಎರಡನ್ನ ನಾವು ಟ್ಯಾಲಿ ಮಾಡಿದಾಗ ಶಂಕರ್ ಪರಮೇಶ್ವರ ಹೆಗಡೆ ಅವರಿಗೆ 109 ಮತಗಳು ಬಂದಿರುತ್ತೆ. ಸುರೇಶ್ ಚಂದ್ರ ಕೃಷ್ಣ ಹೆಗಡೆ ಅವರಿಗೂ ಕೂಡ 109 ಮತಗಳನ್ನ ಬಂದಿರುತ್ತೆ. ಸಹಕಾರಿ ಆಕ್ಟ್ ನ ಪ್ರಕಾರ ನಾವು ಚುನಾವಣಾ ಘೋಷಣೆ ಮಾಡುವಾಗ ಯಾವುದೇ ಅಭ್ಯರ್ಥಿ 2 ಈಕ್ವಲ್ ಸಮ ಮತಗಳನ್ನ ಪಡೆದಾಗ ಚೀಟಿ ಎತ್ತುವ ಮೂಲಕ ಚುನಾವಣೆ ಘೋಷಣೆ ಮಾಡಬೇಕಂತ
ಕಳೆದ ಅಕ್ಟೋಬರ್ 25ರಂದು ನಡೆದ ಚುನಾವಣೆಯಲ್ಲಿ ಹಾಲಿ ಅಧ್ಯಕ್ಷ ಹಾಗೂ ಶಾಸಕ ಶಿವರಾಮ್ ಹೆಬ್ಬಾರ್ ಮತ್ತು ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅವರ ಬಣಗಳ ನಡುವೆ ನೇರ ಹಣಾಹಣಿ ನಡೆದಿತ್ತು. ಮತದಾನದ ಮೊದಲು ಹೆಬ್ಬಾರ್ ಬಣದಿಂದ ಓರ್ವ ಹಾಗೂ ಮಂಕಾಳ್ ವೈದ್ಯ ಬಣದಿಂದ ಇಬ್ಬರು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ರು. ಬಳಿಕ 13 ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. ಅದರಲ್ಲಿ 4 ಕ್ಷೇತ್ರಗಳಲ್ಲಿ ವಿಜೇತರ ಘೋಷಣೆ ಮಾಡಲಾಗಿತ್ತು. ಚುನಾವಣೆಯ ಅಂತಿಮ ಫಲಿತಾಂಶದ ಅಂತಿಮ ಘಟ್ಟವನ್ನು ತಲುಪಿದೆ. ಇನ್ನೂ ಅಧಿಕೃತವಾಗಿ 5 ಕಡೆ ಫಲಿತಾಂಶ ಪ್ರಕಟ ಆಗಬೇಕಾಗಿದೆ. ಅಧಿಕೃತವಾಗಿ ಇಲ್ಲದೆ ಎಣಿಕೆ ಆಗಿರತಕ್ಕಂಥದ್ದಲ್ಲಿ ಕೋರ್ಟಿನ ಕಾನೂನು ನ್ಯಾಯಾಂಗದ ಕಾರಣಕ್ಕಾಗಿ 4 ಕಡೆ ರಿಸಲ್ಟ್ ಹೋಲ್ಡ್ ಆಗಿದೆ ಅಷ್ಟೇ. ಅಧಿಕೃತವಾಗಿ ಆಗಲೇಬೇಕಾಗಿದ್ದು ಭಾಳ ದೊಡ್ಡ ಪ್ರಮಾಣದಲ್ಲಿ ಕೋರ್ಟಲ್ಲಿರ್ತಕ್ಕಂಥದ್ದು 2 ಕಡೆ ಮಾತ್ರ. ಒಂದು ತಿಮ್ಮ ಹೆಗಡೆ ಕ್ಷೇತ್ರ, ಮತ್ತೊಂದು ಮೂವನಾಯಕ ಗೋಕರ್ಣ ಕ್ಷೇತ್ರ. ನಾಳೆ 6ನೇ ತಾರೀಕು, ನಾಳೆ ಸೋಮವಾರ ಮತ್ತು ಮಂಗಳವಾರ 1 ಮತ್ತು 2ನೇ ತಾರೀಕಿನ ದಿವಸ ಗೌರವಾನ್ವಿತ ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ಪ್ರತಿ ದಿವಸ 2 ಕೇಸುಗಳಿದೆ. ನಾವು ಕೂಡ ಬ್ಯಾಂಕ್ನಿಂದ ನಮ್ಮ ಅಡ್ವೊಕೇಟ್ಸ್ ಇಂಪ್ಲೀಡ್ ಮಾಡಿಸಿದ್ದೇವೆ. ನಮ್ಗೆ ಅತ್ಯಂತ ವೇಗವಾಗಿ ಫಲಿತಾಂಶ ಕೊಡದೆ ಹೋದರೆ ನಮ್ಮ ಬ್ಯಾಂಕಿನ ಆರ್ಥಿಕತೆಯ ಮೇಲೆ ಭಾಳ ದೊಡ್ಡ ಪರಿಣಾಮ ಆಗುತ್ತೆ. ಈಗಾಗಲೇ ನಾವು ಭಾಳ ಪರಿಣಾಮ ಹೊಂದಿದ್ದೇವೆ. ಕಳೆದ 2 ತಿಂಗಳಲ್ಲಿ ನಿರೀಕ್ಷೆ ಮೀರಿದ ಪೆಟ್ಟು ನಮಗಿದ್ದು 74 ಬ್ರಾಂಚ್ಗಳು ಅನೇಕ ರಿನ್ಯೂವಲ್ಗಳಾಗಿಲ್ಲ, ಅನೇಕ ರೈತರಿಗೆ ಸಾಲ ಬಿಡುಗಡೆ ಆಗಬೇಕಾಗಿದೆ. 10,000 ಸಮಸ್ಯೆಗಳು ಬ್ಯಾಂಕ್ಗೆ ಎದುರಿಸ್ತಾ ಇದೆ. ಇವತ್ತು ಫಲಿತಾಂಶ ಎಷ್ಟು ಲೇಟ್ ಆಗುತ್ತೆ ಅಷ್ಟು ನನ್ನ ಸಂಸ್ಥೆಗೆ ಹಾನಿ ಆಗುತ್ತೆ. ನಮಗೆ ಯಾವ ದಿವಸ ಕೂತು 5 ಲಕ್ಷ ಸಿಗ್ಬೋದು, ಅದು ಜಾಗ ಬೇರೆ. ಆದರೆ ನನ್ನ ಸಂಸ್ಥೆ ಹಿತದೃಷ್ಟಿಯಿಂದ ಯೋಚನೆ ಮಾಡುವಾಗ ಅತ್ಯಂತ ವೇಗವಾಗಿ ಇದು ಮುಗಿದ್ರೆ ನಮಗೆ ಏವೆಂಟ್ ಬಂದು ಹೋಗುತ್ತೆ. 4 ತಿಂಗಳ ಮಾತ್ರ ನಾವು ಕಣ್ಣು ಮುಂದೆ ಉಳಿದಿದೆ ಏವೆಂಟಿಗೆ. ಹಾಗಾಗಿ ಏವೆಂಟಲ್ಲಿ ನಮ್ಮ ಪ್ರಗತಿ ನೋಟವನ್ನು ಜನರ ಮುಂದೆ ಇಡೋದಕ್ಕೆ, ಈ ಬ್ಯಾಂಕಿನ ಪ್ರಗತಿಯನ್ನು ಮತ್ತಷ್ಟು ಜಾಸ್ತಿ ಮಾಡೋದಕ್ಕೆ ಅವಕಾಶಗಳು ಕಡಿಮೆ ಇದೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ಸೋಮವಾರ ಮಂಗಳವಾರ ಈ 3 ವಾರದಲ್ಲಿ ಇದಕ್ಕೊಂದಂತೂ ಸಿಗಬಹುದು. 10ನೇ ತಾರೀಕು 12ನೇ ತಾರೀಕೊಳಗೆ ರಿಸಲ್ಟ್ ಅನೌನ್ಸ್ ಆಗಿ ಉಪಾಧ್ಯಕ್ಷ ಆಯ್ಕೆಗಳು ಆಗಿ ಬ್ಯಾಂಕಿನ ದಿನನಿತ್ಯದ ಕಾರ್ಯಕಾರಿ ಕೆಲಸಕ್ಕೆ ಹೆಚ್ಚು ಅವಕಾಶಗಳಿದೆ ತಂದುಕೊಂಡಿದ್ದೀನಿ. ಇದು ಉಚ್ಚ ನ್ಯಾಯಾಲಯದ ತೀರ್ಪಿಗೆ ಒಳಪಟ್ಟಿರ್ತಕ್ಕಂಥದ್ದು ನಮ್ಮ ಕೈಯಲ್ಲಿ ಯಾವುದಿಲ್ಲ. ನ್ಯಾಯಾಂಗವನ್ನು ಪ್ರಾರ್ಥನೆ ಮಾಡ್ಬೋದು ಅಷ್ಟೇ ನ್ಯಾಯಾಧೀಶ. ಅದರ ತೀರ್ಪು ನ್ಯಾಯಾಧೀಶ ವಿವೇಚನೆ ಸೇರಿರ್ತಕ್ಕಂಥದ್ದು. ಏನೇ ಉತ್ತರ ಕನ್ನಡ ಜಿಲ್ಲೆ ಸಹಕಾರಿ ಕ್ಷೇತ್ರದ ದೊಡ್ಡಣ್ಣ ಅಂತೇಳಿ ಹೆಸರುಪಟ್ಟಂಥ ಉತ್ತರ ಕನ್ನಡ ಜಿಲ್ಲೆ ಈ ಸಂಸ್ಥೆ ದಿವಂಗತ ಪಂಡಿತರು ಯಾವ ಉದ್ದೇಶದಿಂದ ಸ್ಥಾಪನೆ ಮಾಡಿದರು, ಅನೇಕ ನಮ್ಮ ಹಿರಿಯರೆಲ್ಲ ಯಾವ್ಯಾವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದರು, ಆ ಉದ್ದೇಶವನ್ನು ಸಮರ್ಪಕವಾಗಿ ತೆಗೆದುಕೊಂಡು ಹೋಗ್ತೇವೆ ಅಂಥೇಳಿ ನನ್ನ ನಾಯಕತ್ವದ ಮೇಲೆ ಈ ಜಿಲ್ಲೆಯ ಸಹಕಾರಿಗಳು ವಿಶ್ವಾಸ ಇಟ್ಟಿದ್ದಾರೆ. ನನ್ನ ಮೂಲಕ ಈ ಜಿಲ್ಲೆಯ ಸಹಕಾರಿ ಕ್ಷೇತ್ರದಲ್ಲಿ ಜನಕ್ಕೆ ವಿಶ್ವಾಸ ಕೊಡ್ತೇನೆ. ಯಾವ ಕಾರಣಕ್ಕೂ ಈ ಜಿಲ್ಲೆಯ ಸಹಕಾರಿಗಳು, ಈ ಜಿಲ್ಲೆಯ ರೈತರು, ಈ ಜಿಲ್ಲೆಯ ಡೆಪಾಸಿಟ್ ಇಟ್ಟವರು, ಈ ಜಿಲ್ಲೆಯ ಸಾಲಗಳು ಇವರಿಗೆ ನಿರಾಶೆ ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈ ಸಂಸ್ಥೆಯ ಗೌರವಕ್ಕೆ ಚ್ಯುತಿ ಬರೆಯುವಂತೆ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತೀವಿ. ಎಲ್ಲರೂ ಹೆಬ್ಬಾರ್ ಬಣದಿಂದ ಆಯ್ಕೆಯಾಗಿದ್ರು. ಬಳಿಕ 9 ನಿರ್ದೇಶಕ ಸ್ಥಾನದ ಕ್ಷೇತ್ರಗಳ ವಿಷಯ ಕೋರ್ಟ್ನಲ್ಲಿ ಇದ್ದಿದ್ದರಿಂದ ತಡೆ ಹಿಡಿಯಲಾಗಿತ್ತು. ಈಗ ಕೋರ್ಟ್ 4 ಕ್ಷೇತ್ರಗಳ ಮತ ಎಣಿಕೆಗೆ ಸಮ್ಮತಿ ನೀಡಿದ್ರಿಂದ ಮತ ಎಣಿಕೆ ಕಾರ್ಯ ನಡೆಸಲಾಯಿತು.